ಓಂ ಶಾಂತಿ. ಡೇಟ್ ಆಗಿದೆ 7 ಅಕ್ಟೋಬರ್ 1975. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, सर्व अधिकार और बेहद के वैराग्य वाला ही राज ऋषि. ಇವತ್ತು ಬಾಬಾ ರಾಜ ಋಷಿಯ ಪರಿಭಾಷಾ ಹೇಳ್ತಿದ್ದಾರೆ. ರಾಜ ಋಷಿ ಅಂತ ಯಾರಿಗೆ ಹೇಳಲಾಗ್ತದೆ? ಸರ್ವಾಧಿಕಾರ, ಎಲ್ಲದರ ಮೇಲೆ ಏನಿರ್ಬೇಕು ನಮಗೆ? ಅಧಿಕಾರ. ಅವ್ರ ಬೇಹದ್ಗೆ ವೈರಾಗ್ಯ, ಬೇಹದ್ದಿನ ವೈರಾಗ್ಯ. ಅವ್ರಿಗೆ ಏನು ಹೇಳ್ತಾರೆ? ರಾಜ ಋಷಿ. ರಾಜ ಅಂದರೆ ಅಧಿಕಾರಿ. ರಾಜ ಅಂತಂದರೆ ಎಲ್ಲದರ ಮೇಲೆ ಯಾರಿಗೆ ಅಧಿಕಾರ ಇರ್ತದೋ ಅವನಿಗೆ ರಾಜ ಅಂತ ಹೇಳ್ತಾರೆ. ಋಷಿ ಅಂತಂದ್ರೇನು? ತ್ಯಾಗಿ, ಬೇಹದ್ದಿನ ತ್ಯಾಗಿ. ನಿನ್ನೆ ಹೇಳಿದ್ರಲ್ಲ ಬಾಬಾ, ತ್ಯಾಗ, ಸಮರ್ಪಣ. ಏನೇನು ಸಮರ್ಪಣೆ ಮಾಡ್ಬೇಕಂತ ಹೇಳಿದ್ರು ಬಾಬಾ ನಿನ್ನೆ? ಬರೀ ತನು ಮನ ಧನ ಅಷ್ಟೇ ಹೇಳಿಲ್ಲ, ಸಂಕಲ್ಪ, ಶ್ವಾಸ, ವೃತ್ತಿ, ನಮ್ದು ಏನೆಲ್ಲ ಇದೆಯೋ ಎಲ್ಲ ಏನು ಮಾಡೋದು? ಸಮರ್ಪಣ ಮಾಡೋದು ಬಾಬಾಗೆ. ಅದಕ್ಕೆ ತ್ಯಾಗ ಅಂತ ಹೇಳ್ತಾರೆ. ಎಲ್ಲದರ ಮೇಲೆ ನನಗೆ ಅಧಿಕಾರ ಇರಬೇಕು. ಕರ್ಮೇಂದ್ರಿಯಗಳ ಮೇಲೆ, ಪ್ರಕೃತಿ ಮೇಲೆ ನನಗೆ ಅಧಿಕಾರ. ಆವಾಗ ರಾಜ ಅನ್ಸ್ಕೊಳ್ತೀನಿ. ಆವಾಗ ನಾವೇನಾಗ್ತೀವಿ? ರಾಜ ಋಷಿ. ಸದಾ ವಿಜಯಿ ಬನಾನೆ ವಾಲೆ तथा सर्व अधिकारों की प्राप्ति कराने वाले रूहानी मिलिट्री के सर्वोच्च ಕಮಾಂಡರ್. ಬಾಬಾ ಹೇಳ್ತಾರೆ, ಯಾವಾಗಲೂ ನಮ್ಮನ್ನು ವಿಜಯನ್ನಾಗಿ ಮಾಡುವಂತಹ, ಎಲ್ಲದರ ಮೇಲೆ ಅಧಿಕಾರವನ್ನು ಪ್ರಾಪ್ತಿ ಮಾಡಿಸುವಂತಹ ಆತ್ಮಿಕ ಮಿಲಿಟ್ರಿ ಸರ್ವೋಚ್ಚ ಕಮಾಂಡರ್ ಯಾರೋ? ನಿರಾಕಾರ ಶಿವಬಾಬಾ ಹೇಳ್ತಾರೆ. ಆಜ್ ಬಾಪ್ದಾದ ಕೌನ್ಸಿ ಸಭಾ ದೇಖ್ ರಹೆ ಹೈ? ಇಂದು ಬಾಪ್ದಾದ ಯಾವ ಸಭೆಯನ್ನು ನೋಡ್ತಿದ್ದಾರೆ? ಯಹ ಹೇ ರಾಜ ಋಷಿಯೋಂ ಕಿ ಸಭಾ. ಈ ಸಭಾ ಎಂಥದಿದು? ನಾವೆಲ್ಲ ರಾಜ ಋಷಿಗಳು, ರಾಜ ಋಷಿಯ ಸಭೆ ಅಂತ ಹೇಳ್ತಾರೆ ಬಾಬಾ. ಅಪನೇ ಕೋ ಸದಾ ರಾಜ ಋಷಿ ಸಮಜ್ತೆ ಹುಯೇ ಚಲ್ತೆ ಹೋ. ನಿಮ್ಮನ್ನು ನೀವು ಇವತ್ತಿನ ಸಮಾನ ಏನೋ? ಮೇ ರಾಜ ಋಷಿ ಹೂ. ತಮ್ಮನ್ನು ತಾವು ರಾಜ ಋಷಿ ಅಂತ ಹೇಳ್ಕೊಂಡು ಅಡ್ಡಾಡ್ತೀರಾ? ಏಕ್ ತರಫ್ ರಾಜ್ಯ, ದೂಸರೆ ತರಫ್ ಋಷಿ. ಒಂದು ಕಡೆ ರಾಜ್ಯದ ರಾಜ, ಇನ್ನೊಂದು ಕಡೆ ಋಷಿ. ದೋನೋ ಕೆ ಲಕ್ಷಣ ಅಲಗ್ ಅಲಗ್ ಹೇ. ರಾಜನ ಲಕ್ಷಣನೇ ಬೇರೆ, ಋಷಿಯ ಲಕ್ಷಣನೇ ಬೇರೆ. ಬಾಬಾ ಎರಡು ಜೋಡಿಸಿಬಿಟ್ಟಿದ್ದಾರೆ, ರಾಜ ಋಷಿ ಅಂತ. ವಹ ಹೇ ಭಾಗ್ಯ, ವಹ ಹೇ ತ್ಯಾಗ. ರಾಜ ಅಂದ್ರೇನು? ಭಾಗ್ಯ. ಋಷಿ ಅಂದ್ರೇನು? ತ್ಯಾಗ. ಅದೇ ಬೇರೆ, ಇದೇ ಬೇರೆ. ಅರ್ಥಾತ್ ಬೇಹದ್ಗೆ ವೈರಾಗಿ. ಋಷಿ ಅಂದ್ರೇನು? ಬೇಹದ್ದಿನ ವೈರಾಗಿ. ಬಾಬಾ ಹೇಳ್ತಾರೆ, ಸರ್ವ ಅಧಿಕಾರಿ ಅವರು ಬೇಹದ್ಗೆ ವೈರಾಗಿ. ಎಲ್ಲದರ ಮೇಲೆ ನಾವು ಅಧಿಕಾರಿಯಾಗೋದು, ಮತ್ತೆ ಏನಾಗೋದು? ವೈರಾಗಿ ಆಗೋದು. ವಹ ಸರ್ವ ಕಾ ಪ್ಯಾರ और वह सबसे ನ್ಯಾರಾ. ರಾಜ ಅಂದರೆ ಎಲ್ಲರಿಗೂ ಪ್ರೇಮಿ, ಪ್ರೇಮ ಮಾಡುವಂಥವನು. ಋಷಿ ಅಂದ್ರೇನು? ಎಲ್ಲದರಿಂದ ಭಿನ್ನ ಆಗಿರುವಂಥವನು, ನ್ಯಾರ ಆಗಿರುವಂಥವನು. ದೋನೋ ಹಿ ಲಕ್ಷಣ ಬೋಲ್ और कर्म में ಸದಾ ಸಾಥ್ ಸಾಥ್ ದಿಖಾಯಿ ದೇತೆ. ಬಾಬಾ ಹೇಳ್ತಾರೆ, ದೋನೋ ಹಿ ಲಕ್ಷಣ, ರಾಜ ಮತ್ತು ಋಷಿ ಎರಡೂಗಳ ಲಕ್ಷಣ, ಮಾತು ಮತ್ತು ಕರ್ಮ ಎರಡು ಜೊತೆ ಜೊತೆಗೆ ಇರಬೇಕು ಅಂತಾರೆ ಬಾಬಾ. ಯಾವುದು? ರಾಜ ಮತ್ತು ಋಷಿ. ವರ್ತಮಾನ್ ಸ್ವರಾಜ್ಯ ಅರ್ಥಾತ್ ಸ್ವಕ ಇನ್ ಸರ್ವ ಕರ್ಮೇಂದ್ರಿಯೋ ಪರ್ ರಾಜ್ಯ. ಸದ್ಯದಲ್ಲಿ ನಾವು ಎದ್ರ ಮೇಲೆ ರಾಜ ಇದ್ದೀವಿ? ಕರ್ಮೇಂದ್ರಿಯಗಳ ಮೇಲೆ ರಾಜ ಇದ್ದೀನಿ. इसको कहते हैं स्वराज्य और वही है भविष्य का डबल राज्य अधिकारी. ಯಾರು ಈ ಸಂಗಮದಲ್ಲಿ ಕರ್ಮೇಂದ್ರಿಯಗಳ ಮೇಲೆ ಸಂಪೂರ್ಣ ರಾಜ ಆಗಿರ್ತಾರೋ ಅವರೇ ಸತ್ಯುಗದಲ್ಲಿ ಏನಾಗ್ತಾರೆ? ವಿಶ್ವದ ರಾಜ್ಯ ಅಧಿಕಾರಿ ಆಗ್ತಾರೆ. ಡಬಲ್ ರಾಜ್ಯ ಕಾ ನಶಾ ಸದಾ रहता है. ಡಬಲ್ ರಾಜ ನಾನು. ಸಂಗಮಯುಗದಲ್ಲಿ ಕರ್ಮೇಂದ್ರಿಯಗಳ ರಾಜ, ಸತ್ಯುಗದಲ್ಲಿ
ಇಡೀ ವಿಶ್ವಕ್ಕೆ ರಾಜ, ಅದಕ್ಕೆ ಡಬಲ್ ರಾಜ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಈ ನಶೆ ನಿಮಗಿದೆಯಾ? ನಾನು ಯಾರು? ರಾಜ. ರಾಜ ಅನ್ನೋ ನಶೆ ಇದೆ ಏನು? ಜಿತನಾ ರಾಜ್ಯ ಕಾ ನಶಾ ಉತನಾ ಹಿ ಬೇಹದ್ ಕಾ ವೈರಾಗ್ಯ. ಈ ಎರಡು ಬೇರೆ ಇದ್ರೂ ಸಹಿತ ಒಂದಕ್ಕೊಂದು ಕನೆಕ್ಷನ್ ಇದೆ. ಎಷ್ಟೆಷ್ಟು ರಾಜ ಆಗ್ತಿರೋ, ಎಷ್ಟೆಷ್ಟು ಈ ಕರ್ಮೇಂದ್ರಿಯಗಳ ಮೇಲೆ ರಾಜ ಆಗ್ತಿರೋ, ಅಷ್ಟೆಷ್ಟು ಈ ಜಗತ್ತಿನ ಮೇಲಿನ ವೈರಾಗ್ಯ ಬರೋಕ್ಕಾಗ್ತದೆ ಅಂತ ಬಾಬಾ. ಅದಕ್ಕೆ ರಾಜಋಷಿ. ಕರ್ಮೇಂದ್ರಿಯಗಳ ಮೇಲೆ, ಪ್ರಕೃತಿಯ ಮೇಲೆ ಎಷ್ಟೆಷ್ಟು ನಿಮಗೆ ಕಮಾಂಡ್ ಇದೆಯೋ, ಅದ್ರ ಮೇಲೆ ಅಥಾರಿಟಿ ಇದೆಯೋ, ಅಷ್ಟೆಷ್ಟು ನೀವು ಹಳೆಯ ಜಗತ್ತಿಂದ ಏನಾಗ್ತೀರಿ? ವೈರಾಗಿಗಳಾಗ್ತೀರಾ. ಅದಕ್ಕೆ ಹೇಳ್ತಾರೆ ಬಾಬಾ, ಜಿತನಾ ರಾಜ್ಯ ಕಾ ನಶಾ ಉತನಾ ಹಿ ಬೇಹದ್ ಕಾ ವೈರಾಗ್ಯ. ಅರ್ಥಾತ್ ಋಷಿ ರೂಪ್ ಸದಾ ಸ್ಮೃತಿ ಮೇ रहता है. ನಾನು ಯಾರು? ಋಷಿ. ಋಷಿ ಅಂದರೆ ಹೆಂಗಿರ್ತಾನೆ? ಎಲ್ಲವನ್ನ ಬಿಟ್ಟಿರ್ತಾನೆ. ಈ ನಶೆ, ಈ ಸ್ಮೃತಿ ಇದೆ ಏನು ಅಂತಾರೆ ಬಾಬಾ. ಯಾದ್ रहता है, दोनों का ಬ್ಯಾಲೆನ್ಸ್ है. ರಾಜ ಮತ್ತು ಋಷಿ ಎರಡು ಬ್ಯಾಲೆನ್ಸ್ ಇದೆಯಾ? ಬಾಬಾ ಹೇಳ್ತಾರೆ, ವಾ ಏಕ್ ಸ್ವರೂಪ್ ಯಾದ್ रहता, ದೂಸರಾ ಭೂಲ್ ಜಾತಾ है. ನಾನು ಬರೀ ಋಷಿ ಅಂತ ಅಷ್ಟೇ ನೆನಪಿರ್ತದೋ ಅಥವಾ ನಾನು ಬರೀ ರಾಜ ಅಂತ ಅಷ್ಟೇ ನೆನಪಿರ್ತದೋ ಅಂತ ಕೇಳ್ತಾರೆ ಬಾಬಾ. ಇಸ್ ಪುರಾನಿ ದೇಹ ಅವ್ರ ದೇಹಕ್ಕೆ ದುನಿಯಾ ಸೆ ಬೇಹದ್ಕೆ ವೈರಾಗಿ ಬನ್ ಗಯೇ ಹೋ. ಈ ಹಳೆಯ ಜಗತ್ತಿನಿಂದ ನೀವೆಲ್ಲ ಬೇಹದ್ದಿನ ವೈರಾಗಿಗಳಾಗಿದ್ದೀರಾ. ವಾ ಅಭಿ ಭಿ ಯಹ ಪುರಾನಿ ದೇಹ ಅವ್ರ ದುನಿಯಾ ಅಪ್ನಿ ತರಫ್ ಆಕರ್ಷಿತ್ ಕರ್ತಿ ಹೈ. ನಾನು ಈ ಹಳೆಯ ಜಗತ್ತಿನ ದೇಹ, ವೈಭವ, ವ್ಯಕ್ತಿ, ವಸ್ತು ಆ ಕಡೆನೇ ಆಕರ್ಷಿತ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. ವಾ ಅಭಿ ಭಿ ಯಹ ಪುರಾನಿ ದೇಹ ಅವ್ರ ದುನಿಯಾ ಅಪ್ನಿ ತರಫ್ ಆಕರ್ಷಿತ್ ಕರ್ತಿ ಹೈ. ಯಹ ಕಬ್ರಿಸ್ತಾನ್ ಹೈ, ಅನುಭವ ಹೋತಾ ಹೈ. ಇದು ಎಂಥ ಜಗತ್ತು? ಇದು ಸ್ಮಶಾನ ಅಂತ ಹೇಳ್ತಾರೆ ಬಾಬಾ. ಸ್ಮಶಾನ ಅಂದರೆ, ಸ್ಮಶಾನದಲ್ಲಿ ಏನಿರ್ತಾವೆ? ಸತ್ತ ಶವಗಳು. ಶವ ಅಂದರೆ ಸತ್ತಿದ್ದು, ಸ್ಮಶಾನ ಅಂದ್ರೇನು? ಶವಗಳಿರ್ತಾವೆ. ಮತ್ತು ಎಲ್ಲರೂ ಏನಿದ್ದಾರೆ? ಅಜ್ಞಾನಿಗಳು ಅಂತಂದ್ರೇನು? ಶವಗಳೇ. ಅವ್ರ ಶವಗಳು ಅಂತಂದ್ರೇನು? ಜಗತ್ತೇನು? ಸ್ಮಶಾನ. ಅದಕ್ಕೆ ಹೇಳ್ತಾರೆ ಬಾಬಾ, ಇದು ಕಬ್ರಿಸ್ತಾನ್ ಅನುಭವ ಹೋತಾ ಹೈ. ಸಭಿ ಮೂರ್ಛಿತ್ ಹುಯಿ ಆತ್ಮಾಯೇ ನಜರ್ ಆತಿ ಹೈ. ಎಲ್ಲರೂ ಮೂರ್ಛೆ ಹೋಗಿ ಬಿದ್ದಿದ್ದಾರಲ್ಲ. ಎಲ್ಲ ಮೂರ್ಛೆ ಹೋಗಿದ್ದಾರ? ದೇಹಾಭಿಮಾನದಲ್ಲಿದ್ದಾರೆ. ದೇಹಾಭಿಮಾನದಲ್ಲಿ ಇರೋರಿಗೆ ಏನು ಹೇಳ್ತಾರೆ? ಮೂರ್ಛೆ ಹೋಗಿದ್ದಾರೆ ಅಂತ. ಅವ್ರಿಗೆ ಏನು ಸ್ಮೃತಿ ಇಲ್ಲ. ಸ್ಮೃತಿ ಇಲ್ಲವ್ರಿಗೆ ಏನಂತಾರೆ? ಮೂರ್ಛೆ ಹೋಗಿದ್ದಾರೆ ಅಂತ. ನಾನು ಯಾರು? ನಾನು ಎದಕ್ಕೆ ಬಂದಿದ್ದೀನಿ? ಇದೇನು ಪ್ರಜ್ಞೆನೇ ಇಲ್ಲ. ಅದಕ್ಕೆ ಅವರೆಲ್ಲ ಏನಾಗಿದ್ದಾರೆ? ಮೂರ್ಛಿತ ಆಗಿದ್ದಾರೆ. ಅದಕ್ಕೆ ಹೇಳ್ತಾರೆ ಬಾಬಾ, ಸಿರ್ಫ್ ಕಹನೆ ಮಾತ್ರ ಹೇ, ಬರೀ ಹೇಳ್ತಿರೇನಷ್ಟೇ. ಏ ಸಬ್ ಮೇರೆ ಪಡೆ ಹೇ ಅರ್ಥಾತ್ ಕಬ್ರಿಸ್ತಾನ್ ಹೇ. ಜಬ್ ತಕ್ ವಹ ಅನುಭವ ನ ಹೋಗಾ ತೋ ಬೇಹದ್ ಕೆ ವೈರಾಗಿ ನಹಿ ಬನ್ ಸಕೆಂಗೆ. ಎಲ್ಲಿವರೆಗೆ ಇದು ಸ್ಮಶಾನ ಅಂತ ಈಗ ಸ್ಮಶಾನಕ್ಕೆ ಹೋದಾಗ ಏನಾಗಿರ್ತದೆ? ನಮ್ಗೆ ಬಂದಿರ್ತದಲ್ಲ. ಹೆಂಗೆ ಬಂದಿರ್ತದೆ? ಸ್ಮಶಾನದಲ್ಲಿ ಹೋದಾಗ ನೋಡ್ಬೇಕು. ಅಷ್ಟು ವೈರಾಗಿಗಳು ಎಲ್ಲರೂ ಮಾತಾಡ್ಕೊಳ್ಳೋದು. ಏನದಪ್ಪ ಜೀವನದಾಗ? ಎಲ್ಲರೂ ಒಂದಿನ ಹೋಗೋದದ. ಏನು ದೊಡ್ಡದಾಗಿ ಅವತ್ತೇ ಎಲ್ಲರೂ ಸನ್ಯಾಸಿ ಆಗಿವೆ ಅನ್ನಂಗೆ ಥರ ಮಾತಾಡ್ತಿರ್ತೀವಿ. ಅಲ್ಲಿ ಮನೆಗೆ ಬಂದ ತಕ್ಷಣ ತಲೆ ಮೇಲೆ ನೀರು ಹಾಕ್ಕೊಂಡು ಕೂಡಲೇ ಮತ್ತೆ ಶುರು. ಅದನ್ನು ಹೇಳ್ತಾರೆ ಬಾಬಾ. ಯಾವಾಗಲೂ ಇರ್ತದೋ ಅವಾಗವಾಗ ಅಷ್ಟೇ ಇರ್ತದೋ ಅಂತ ಕೇಳ್ತಾರೆ ಬಾಬಾ. ಏ ಸಬ್ ಮರೆ ಪಡೆ ಹೇ, ಏ ಸಬ್ ಮರೆ ಪಡೆ ಹೇ. ಹೊರಗಿನವರೆಲ್ಲ ಏನಾಗಿದ್ದಾರೋ? ಸತ್ತಿದ್ದಾರೋ? ಜೀವಂತಿದ್ದಾರವರು? ಎಲ್ಲಿವರೆಗೂ ನಾವು ದೇಹ ಅಂತ ನಾವು ಹಂಗೆ ದೇಹ ಅಂತ ತಿಳ್ಕೊಂಡ್ರೆ ನಾವು ಸತ್ತಂಗೆ. ಅವರಷ್ಟೇ ಅಲ್ಲ, ಆತ್ಮ ಅಂತ ತಿಳ್ಕೊಂಡ್ರಷ್ಟೇ ಜೀವಂತಿದ್ದೀವಿ ಅಂತ. ದೇಹಾಭಿಮಾನದಲ್ಲಿ ಬಂದ್ವಿ ಅಂತಂದರೆ ನಾವು ಸತ್ತಂಗೆ. ಅದನ್ನು ಹೇಳ್ತಾರೆ ಬಾಬಾ. ಮರ್ ಪಡೆ ಹೇ अर्थात कब्रिस्तान है. जब तक वह अनुभव न होगा तो बेहद के वैरागी नहीं बन सकेंगे. ಎಲ್ಲಿವರೆಗೂ ನಿಮಗೆ ಇದು ಅನುಭವ ಆಗೋದಿಲ್ಲ. ಯಾವುದು ಅನುಭವ ಆಗ್ಬೇಕು ನಮ್ಗೆ?
ಇಡೀ ಜಗತ್ತು ಏನಿದೆ ಕಬ್ರಿಸ್ತಾನ್, ಸ್ಮಶಾನ ಇದೆ. ಇಲ್ಲಿದ್ದವರೆಲ್ಲ ಏನಿದ್ದಾರೆ, ಇವರು ಮೂರ್ಛಿತ ಹೋಗಿದ್ದಾರೆ, ಅವರೆಲ್ಲ ಸತ್ತಿದ್ದಾರೆ. ಈ ಅನುಭವ ಆಗಬೇಕು, ಆವಾಗ ನಿಮಗೇನಾಗ್ತದೆ, ವೈರಾಗ್ಯ ಬರ್ತದೆ. आज की दुनिया में भी हद के वैरागी जंगल में या शमशान में जाते हैं. ಈಗದ ಕೂಡ ಈ ಜಗತ್ತಿನ ಮೇಲೆ ಅವ್ರಿಗೆ ವೈರಾಗ್ಯ ಬಂತು ಅಂತಂದರೆ ಮನೆ ಮಠ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಇಸ್ಲಿಯೇ ಹಿ ಗಾಯನ ಹೇ ಶಂಶಾನಿ ವೈರಾಗ್ಯ, ಸ್ಮಶಾನ ವೈರಾಗ್ಯ. 3 ವೈರಾಗ್ಯಗಳು ಬರ್ತಾವೆ, ಅವು ಶಾಶ್ವತ ಅಲ್ಲ ಅಂತ. ಸ್ಮಶಾನ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಇನ್ನೊಂದು ಯಾವುದೋ ಇದೆ. ಈ 3 ವೈರಾಗ್ಯಗಳು ಶಾಶ್ವತ ಅಲ್ಲ. ಆ ಸಮಯದಲ್ಲಿ ನಮ್ಗೆ ಸಾಕಪ್ಪ ಸಾಕು ಈ ಜೀವನ ಅನ್ನಿಸ್ತಿರ್ತದೆ. ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹಾಗೆ ಆಗ್ತೀವಿ. ಅದಕ್ಕೇನಂತಾರೆ, ಸ್ಮಶಾನ ವೈರಾಗ್ಯ. ಬಾಬಾ ಹೇಳ್ತಾರೆ, तो जब तक यह दुनिया स्मशान है ऐसा अनुभव नहीं होगा तो सदा काल का बेहद का वैराग्य यह अनुभव कैसे होगा. ನಾವಿನ್ನೇನು ತಿಳ್ಕೋಬೇಕು, ಈ ಜಗತ್ತೇನಿದೆ ಕಬ್ರಿಸ್ತಾನ್ ಇದೆ, ಇದು ಆಗ್ಲಿಕ್ಕತ್ತದಲ್ಲ. ಇರಾನ್, ಇಸ್ರೇಲ್, ಅಮೇರಿಕಾ ಏನಾಗ್ಬಿಡ್ಲಿಕ್ಕತ್ತವ, ಢಮ್ 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 ಎಲ್ಲ ಏನಾಗ್ಲಿಕ್ಕೆ ಸ್ಮಶಾನ ಆಗ್ಲಿಕ್ಕತ್ತದಲ್ಲ. ನೋಡ್ತಾ ಇದ್ದೀವಿ. ನೋಡ್ತಿದ್ರು ಇನ್ನು ಬಾಜುಕ್ಕೆ ಬಂದು ಬಾಂಬ್ ಬೀಳ್ತಾನೆ ನಾವು ಹಿಂಗೆ ಇರೋರು. ಅಲ್ಲಿ ಬಿದ್ದಾವ ಹೇಳ್ರಿ, ಅಲ್ಲಿ ಸತ್ತಾರ ಹೇಳ್ರಿ ಅಂತೀವಿ ನಾವು. ಅದನ್ನು ಹೇಳ್ತಾರೆ ಬಾಬಾ, ಇದು ಅನುಭವ ಆಗಲಿಲ್ಲ ಅಂತಂದರೆ ವೈರಾಗ್ಯ ಬರೋದಿಲ್ಲ. ಅಪನೆ ಆಪ್ ಸೇ ಪೂಛೋ ಕಿ ಋಷಿ ಬನಾ ಹೂँ. ನಿಮ್ಮನ್ನು ನೀವು ತಿಳ್ಕೊಳ್ಳಿ, ನಾನು ಋಷಿ ಆಗಿದ್ದೀನ. ऐसे निश्चय बुद्धि वैराग्य के साथ साथ अधिकार की खुशी में भी रहेंगे तो राजऋषि बनने के लिए जितना ही राज्य का नशा उतना ही बेहद के वैराग्य के नज़ारे दोनों ही साथ साथ अनुभव होंगे. ಎಷ್ಟೆಷ್ಟು ಈ ಜಗತ್ತಿನಿಂದ ಭಿನ್ನ ಭಿನ್ನ ಆಗಿ ಹೋಗ್ತಿರೋ, ಎಷ್ಟು ನ್ಯಾರ ಆಗ್ತಿರೋ, ಈ ಜಗತ್ತಿನಿಂದ ವೈರಾಗಿಗಳಾಗ್ತಿರೋ ಅಷ್ಟು ರಾಜನ ಅನುಭವ ಆಗಕ್ಕೆ ಶುರು ಆಗ್ತದೆ. ಎಲ್ಲವನ್ನ ರಾಜ ಅಂದರೆ ಎಲ್ಲವನ್ನ ಗೆದ್ದಂಥವನು, ಎಲ್ಲದರ ಮೇಲೆ ಅಧಿಕಾರ ಇರುವಂಥವನು. ಇವೆರಡೂ ಒಂದೇ. ಅದು ಇದ್ರೆ ಇದು ಆಗ್ತದೆ, ಇದು ಇದ್ರೆ ಅದು ಆಗ್ತದೆ. ಅದನ್ನು ಹೇಳ್ತಾರೆ ಬಾಬಾ. राज ऋषि बनने के लिए जितना ही राज्य का नशा उतना ही बेहद के वैराग्य के नज़ारे दोनों ही साथ साथ अनुभव होंगे. जितना कब्रिस्तान अनुभव होगा उतना ही परिस्तान सामने दिखाई देगा. ಕಬ್ರಿಸ್ತಾನ್ ಅಂದರೆ ಸ್ಮಶಾನ. ಇದು ಸ್ಮಶಾನ ಅಂತ ಎಷ್ಟೆಷ್ಟು ಬಂದಾಗ ನಮ್ಮೊಳಗಡೆ ಒಂದು ಸ್ವರ್ಗ ನಿರ್ಮಾಣ ಆಗಕ್ಕೆ ಶುರು ಆಗ್ತದೆ ಅಂತ ಬಾಬಾ. ಪರಿಸ್ತಾನ್ ನಾನು ಎಲ್ಲದರಿಂದ ಭಿನ್ನ ಆದರೆ ವೈರಾಗ್ಯ ಆದರೆ ಆಟೋಮೆಟಿಕ್ ಬುದ್ಧಿನಲ್ಲಿ ಏನಾಗ್ತದೆ, ಸ್ವರ್ಗದ ಅನುಭವ ಆಗ್ತದೆ. ಸ್ವರ್ಗದ ಅನುಭವ ಅಂದರೆ ಖುಷಿ, ಖುಷಿ ಖುಷಿನೇ ಸ್ವರ್ಗ. ಸ್ವರ್ಗ ಅಂದರೆ ಖುಷಿ. ಯಾವಾಗ ನಾನು ಎಲ್ಲದರಿಂದ ಭಿನ್ನ ಆಗಿಬಿಡ್ತೀನೋ ಆಟೋಮೆಟಿಕ್ ನಾನು ಆತ್ಮ ಖುಷಿ ಅನುಭವ ಮಾಡೋಕ್ಕೆ ಶುರು ಮಾಡ್ತೀನಿ. ನನಗೆ ಅದೇ ಸ್ವರ್ಗ ಆಗ್ಬಿಡ್ತೀನಿ. ಎಲ್ಲಿದ್ದರೂ ನಾನು ಸ್ವರ್ಗದಲ್ಲೇ ಇರ್ತೀನಿ. ಸತ್ಯುಗದಲ್ಲಿದ್ದಾಗಷ್ಟೇ ಸ್ವರ್ಗದಲ್ಲಿ ಇರೋದಲ್ಲ, ನಾನು ಈಗಲೇ ಸ್ವರ್ಗದಲ್ಲಿ ಇರಬೇಕು. ಸ್ವರ್ಗದಲ್ಲಿರೋ ಸಂಸ್ಕಾರ ಏನು? ಖುಷಿ. ಬಾಬಾ ಹೇಳ್ತಾರೆ, जितना कब्रिस्तान अनुभव होगा उतना ही परिस्तान सामने दिखाई देगा. त्याग के साथ साथ भाग्य भी स्पष्ट सामने दिखाई देगा. ಎಷ್ಟೆಷ್ಟು ತ್ಯಾಗ ಮಾಡ್ತಾ ಮಾಡ್ತಾ ಹೋಗ್ತೀವೋ ಅಷ್ಟು ನನ್ನ ಭಾಗ್ಯ ಏನಾಗ್ತದೆ, ಶ್ರೇಷ್ಠ ಆಗ್ತದೆ, ನನ್ನ ಭಾಗ್ಯ ಸ್ಪಷ್ಟ ಆಗ್ತದೆ. संपूर्ण राजऋषि की स्थिति अर्थात नशा और निशाने दोनों ही स्पष्ट होंगे. ಸಂಪೂರ್ಣ ರಾಜಋಷಿ ಸ್ಥಿತಿ ಅಂತಂದರೆ ನಶೆ ಮತ್ತು ಲಕ್ಷಣ ಎರಡೂ ಸ್ಪಷ್ಟ ಕಾಣಿಸ್ತವೆ ಅಂತ ಹೇಳ್ತಾರೆ ಬಾಬಾ. ನಿಶಾನ ಅರ್ಥಾತ್ ಲಕ್ಷಣ ಅಂದರೆ ಸಂಪೂರ್ಣ ಸ್ಥಿತಿ ಅಂತ ಹೇಳ್ತಾರೆ ಬಾಬಾ. ऐसे नशे में रहने वाले के सामने निशाना इतना समीप होगा जैसे स्थूल नेत्रों के सामने स्थूल वस्तु स्पष्ट दिखाई देती है. ಬಾಬಾ ಹೇಳ್ತಾರೆ, ऐसे नशे में रहने वाले, ಈ ಥರ ನಶೆನಲ್ಲಿ ಇರುವಂಥವ್ರು ಯಾವ ಥರ, ಮೇ ಋಷಿ ಹೂँ, ಮೇ ರಾಜ ಹೂँ, ಮೇ ರಾಜ ಋಷಿ ಹೂँ ಅನ್ನೋ ನಶೆ ಇದ್ದರೆ ಅವ್ರ ಎದುರುಗಡೆ ನಿಶಾನ ಇತನಾ ಸಮೀಪ ಹೋಗ,
ನಿಶಾನೆ ಅಂದರೆ ಲಕ್ಷಣ ಅಷ್ಟು ಸಮೀಪ ಆಗ್ತದೆ. ಸ್ಥೂಲ ನೇತ್ರೋಂಕೆ ಸಾಮ್ನೆ, ಈ ಹೊರಗಿನ ಕಣ್ಣಿನ ಎದುರುಗಡೆ ವಸ್ತು ಏನು ಕಾಣಿಸೋಕ್ಕೆ ಶುರು ಆಗ್ತವೆ, ಸ್ಪಷ್ಟ ಕಾಣಿಸ್ತವೆ ಅಂತ ಹೇಳ್ತಾರೆ ಬಾಬಾ. जब सामने दिखाई देती है तो फिर कोई संकल्प नहीं उठेगा कि यह वस्तु है कि नहीं है, क्या है ವ ಕೈಸಿ ಹೇ. ಬಾಬಾ ಹೇಳ್ತಾರೆ, ಯಾವಾಗ ವಸ್ತು ಎದುರುಗಡೆ ಕಾಣಿಸ್ತದೋ, ಸ್ಪಷ್ಟ ಕಾಣಿಸ್ತದೋ, ನಮಗೆ ಸಂಕಲ್ಪ ಬರೋದಿಲ್ಲ. ಏನು ಸಂಕಲ್ಪ ಬರೋದಿಲ್ಲ? ಅದು ಐತೋ ಇಲ್ಲೋ, ಅದು ಹೆಂಗದ ಏನದ ಅಂತ ಈ ಸಂಕಲ್ಪ ಬರೋದಿಲ್ಲ. ಆ ವಸ್ತು ನಮಗೆ ಕಣ್ಣಿಗೆ ಕಾಣಲಿಲ್ಲ ಅಂದ್ರೇ ಬರ್ತದಲ್ಲ, ಎಲ್ಲದನೋ ಏನದನೋ ಹೆಂಗದನೋ ಅಂಥೇಳಿ. ಅದ್ರ ಕಣ್ಣಿನ ಎದುರುಗಡೆನೇ ಸ್ಪಷ್ಟವಾಗಿ ಕಾಣಿಸ್ತಿದ್ರೆ ನಮಗೆ ಆ ಸಂಕಲ್ಪ ಬರೋದಿಲ್ಲ, ಏನು ಎಂತು. ऐसे ही संपूर्ण स्टेज का निशाना सामने दिखाई देने के कारण मैं बनूंगा या नहीं बनूंगा, वह संपूर्ण स्टेज किसको कहा जाता है, यह क्वेश्चन समाप्त हो जाएगा. ನಾನು ಸಂಪೂರ್ಣ ಆಗ್ತೀನಿ ಇಲ್ಲೋ, ಬಾಪ್ ಸಮಾನ ಆಗ್ತೀನೋ ಇಲ್ಲೋ, ಇದೆಲ್ಲ ಪ್ರಶ್ನೆ ಬರೋದೇ ಇಲ್ಲ ಅಂತಾರೆ ಬಾಬಾ. ಆಗ್ತೀನೋ ಇಲ್ಲೋ, अपने संपूर्ण स्टेज की निशानियाँ स्वयं में स्पष्ट नजर आएंगी. ನಿಮ್ಮ ಸಂಪೂರ್ಣ ಸ್ಥಿತಿಯ ಲಕ್ಷಣಗಳು ನಿಮ್ಮೊಳಗಡೆ ಸ್ಪಷ್ಟ ಆಗ್ತಾ ಹೋಗ್ತವೆ. ಸಂಪೂರ್ಣ ಲಕ್ಷಣಗಳು ಅಂದ್ರೇನು? ಖುಷಿ. ಖುಷಿನೇ ಎಲ್ಲದಕ್ಕೂ ಮುಖ್ಯ ಕಾರಣ. ಏನಿದ್ರೂ ನಾನೇನಿರ್ಬೇಕಂತಾರೆ ಬಾಬಾ ಒಳಗಡೆ? ಖುಷಿಯೊಳಗಿರ್ಬೇಕು. ನಾನು ಖುಷಿಯೊಳಗಿದ್ದರೆ ನನ್ನ ಒಳಗಡೆ ಏನೇನಿದೆ ಎಲ್ಲ ಸ್ಪಷ್ಟ ಕಾಣಿಸೋಕ್ಕೆ ಶುರು ಆಗ್ತದೆ ಅಂತಾರೆ ಬಾಬಾ. ಸ್ಪಷ್ಟ ನಜರ್ ಆಯಂಗಿ. ವಹ ನಿಶಾನಿಯಾ ಕ್ಯಾ ಹೋಂಗಿ, ವಹ ಜಾನ್ತೆ ಹೋ, ವಹ ಅನುಭವ ಕರ್ತೆ ಹೋ. ಆ ಲಕ್ಷಣ ಏನು, ಅದನ್ನು ಅನುಭವ ಮಾಡ್ತಾ ಇದ್ದೀರೇನು? ಪೆಹಲಿ ನಿಶಾನಿ ಬಾಬಾ ಹೇಳ್ತಾರೆ ಲಕ್ಷಣಗಳು. पुरानी दुनिया की किसी भी व्यक्ति व वैभव से संकल्प मात्र व स्वप्न मात्र भी लगाव नहीं होगा. ಬಾಬಾ ಹೇಳ್ತಾರೆ, ರಾಜ ಋಷಿಯ ಲಕ್ಷಣಗಳೇನಿರ್ತಾವು. ಮೊದಲೇದು, ಈ ಹಳೆಯ ಜಗತ್ತಿನ ವ್ಯಕ್ತಿ, ವೈಭವ, ವಸ್ತು, ಆಸ್ತಿ ಪಾಸ್ತಿ ಇವೆಲ್ಲ ಕನಸು ಮಾತ್ರನಲ್ಲೇನೂ ಕೂಡ ಅವು ಬರೋದಿಲ್ಲ ಅಂತಾರೆ ಬಾಬಾ. ಸದಾ ಸ್ವಯಂ ಕೋ ಕಲಿಯುಗಿ ದುನಿಯಾ ಸೆ ಕಿನಾರ ಕರ್ನೆ ವಾಲೆ ಸಂಗಮಯುಗಿ ಸಮझेंगे. ನಾನೀಗ ಯಾವ ಯುಗದಲ್ಲಿದ್ದೀನಿ? ಸಂಗಮ ಯುಗದಲ್ಲಿದ್ದೀನಿ. ಕಲಿಯುಗದ ಏನೂ ನನಗೆ ವಿಚಾರಗಳೇ ಬರೋದಿಲ್ಲ ಅಂತಾರೆ ಬಾಬಾ. ದುನಿಯಾಸೆ ಕಿನಾರ ಕರ್ನೆ ವಾಲೆ, ಹಳೆಯ ಜಗತ್ತಿನಿಂದ ನಾನೇನಾಗಿದ್ದೀನಿ? ಬಿಟ್ಟು ಬಂದುಬಿಟ್ಟಿದ್ದೀನಿ. ಎಲ್ಲಿದ್ದೀನಿ ಈಗ? ಸಂಗಮಯುಗಿ ಇದ್ದೀನಿ. ಸಾರಿ ಸೃಷ್ಟಿ ಕಿ ಆಸುರಿ ಆತ್ಮಾओं को कल्याण और रहम की दृष्टि से देखेंगे. ನಿನ್ನೆ ಹೇಳಿದ್ರಲ್ಲ ಬಾಬಾ, ಸಂಗಮಯುಗಿ ಬ್ರಾಹ್ಮಣ ಆತ್ಮ ಅಂತಂದ್ರೆ ಏನು, ಹೆಂಗಿರಬೇಕು? ಸಂಗಮಯುಗಿ ಬ್ರಾಹ್ಮಣ ಆತ್ಮನ ಲಕ್ಷಣಗಳೇನು ಹೇಳಿದ್ರಲ್ಲ ಬಾಬಾ ನಿನ್ನೆ. ನನ್ನ ಪ್ರತಿಯೊಂದು ಸಂಕಲ್ಪ ಈಶ್ವರಿಯ ಅರ್ಥ ಇರಬೇಕು. ನನ್ನ ಪ್ರತಿಯೊಂದು ವೃತ್ತಿ, ನನ್ನ ಪ್ರತಿಯೊಂದು ಶ್ವಾಸ, ನನ್ನ ಪ್ರತಿಯೊಂದು ತನು, ಮನಸ್ಸು, ಹಣ ಎಲ್ಲವೂ ಏನು ಇರ್ತದೆ? ಈಶ್ವರಿಯ ಸೇವಾರ್ಥದಲ್ಲಿರ್ತದೆ. ಅದಕ್ಕೇನು ಹೇಳ್ತಾರೆ ಬಾಬಾ? ಸಾರಿ ಸೃಷ್ಟಿ ಕಿ ಆಸುರಿ ಆತ್ಮಾओं ಭೀ, ಭಲೆ ಅವರೆಲ್ಲ ಕಲಿಯುಗದಲ್ಲಿದ್ದಾರೆ, ಅವ್ರ ಒಳಗಡೆ ಏನಿದಾವೋ ಆಸುರಿ ಲಕ್ಷಣಗಳಿದಾವೆ, ಇಲ್ಲ ಅಂತಲ್ಲ. ಅಂಥ ಆತ್ಮಗಳನ್ನು ನೋಡಿದರೂ ಕೂಡ ನನಗೇನು ಬರಬೇಕು ಬುದ್ಧಿನಲ್ಲಿ? ಕಲ್ಯಾಣ. ಬಾಬಾ ಏನು ಹೇಳ್ತಾರೆ? ಸಾರಿ ಸೃಷ್ಟಿ ಕಿ ಆಸುರಿ ಆತ್ಮಾओं को कल्याण और रहम की दृष्टि से देखेंगे. ಅವ್ರು ನೋಡಿದ್ರೆ ಪಾಪ ಅನಿಸ್ಬೇಕು ನಮಗೆ. ಈಗ ಯಾರು ಹೋಗ್ತಾ 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 ಮೂರ್ಛೆ ಕೆಳಗೆ ಬಿದ್ದು ಬಿಡ್ತಾರೆ. ಮೂರ್ಛೆ ಹೋಗಿ ತೆಳಗೆ ಬಿದ್ದ ಕೂಡಲೇ ಏನು ಅನಿಸ್ತದೆ ನಮಗೆ? ನಗ್ತೀವೇನು? ಹೋಗ್ಲಿ ಬಿಡ್ರಿ ಅವ ಬಿದ್ದಾನಂತ ಹೋಗ್ತೀವೇನು? ಏನು ಮಾಡ್ತೀವಿ? ಅದು ನೋಡಿದ್ರೆ ಪಾಪ ಅನಿಸ್ತದೆ. ಬಿಸಿ ನಿಲ್ಲಿಸ್ತೀವಿ, ನೀರು ಕುಡಿಸ್ತೀವಿ, ಕೈ ತಿಕ್ತೀವಿ, ಕಾಲು ತಿಕ್ತೀವಿ, ಏನೆಲ್ಲ ಅವನು ಮತ್ತೆ ಎದ್ದು ನಿಲ್ಲುವ ಹಾಗೆ ಸೇವಾ ಮಾಡ್ತೀವಲ್ಲ. ಹಾಗೆ ಈಗೆಲ್ಲರೂ ಏನಾಗಿದ್ದಾರೋ ಮೂರ್ಛೆ ಹೋಗಿ ಬಿದ್ದುಬಿಟ್ಟಿದ್ದಾರೆ. ಅವ್ರ ಪ್ರತಿ ನಮಗೇನು ಬರಬೇಕು? ಆತ್ಮಗಳ ಪ್ರತಿ ನಮಗೇನು ಬರಬೇಕು? ಕಲ್ಯಾಣಕಾರಿ ಭಾವನಾ ಬರಬೇಕು. ಮತ್ತು ಅವ್ರ ಮೇಲೆ ದಯಾಭಾವ, ದಯಾದೃಷ್ಟಿ ಇರಬೇಕು. ಸದಾ ಸ್ವಯಂ ಕೋ ಬಾಪ್ ಸಮಾನ್ ವಿಶ್ವ ಸೇವಾಧಾರಿ ಅನುಭವ ಕರೆಂಗೆ. ಯಾರು ರಾಜಋಷಿ ಇರ್ತಾರೋ ಅವರು ಯಾವಾಗಲೂ ಏನು ಮಾಡ್ತಾರೆ?
ಸ್ವಯಂ ತಮ್ಮನ್ನು ತಾವು ತಂದೆ ಸಮಾನ ವಿಶ್ವ ಸೇವಾಧಾರಿ ಇದ್ದೀನಿ ನಾನು ಅಂತ ಅನುಭವ ಮಾಡ್ತಾರೆ. ಹರ್ ಪರಿಸ್ಥಿತಿ ವ ಪರೀಕ್ಷಾ ಮೇ ಸದಾ ಸ್ವಯಂ ಕೋ ವಿಜಯಿ ಅನುಭವ ಕರೆಂಗೆ. ಎಂಥದೇ ಪರಿಸ್ಥಿತಿ ಬಂದರೂ ಪರೀಕ್ಷೆ ಬಂದರೂ ಸದಾ ಏನು ಮಾಡ್ತಾರೆ, ತಮ್ಮನ್ನು ತಾವು ನಾನು ವಿಜಯಿ ಇದ್ದೀನಿ ಅಂತ ಅನುಭವ ಮಾಡ್ತಾರೆ. ವಿಜಯಿ ಮೇರಾ ಜನ್ಮಸಿದ್ಧ ಅಧಿಕಾರ ಹೇ, ऐसा अधिकारी स्वरूप समझकर हर कर्म करेंगे. ನಾನು ಪ್ರತಿ ಕಲ್ಪದಲ್ಲಿನೂ ಏನಾಗಿದ್ದೀನಿ, ವಿಜಯಿ ಆಗಿದ್ದೀನಿ ಅಂತ ಅನುಭವ ಮಾಡಿ ಪ್ರತಿಯೊಂದು ಕರ್ಮವನ್ನು ಮಾಡ್ತಾ ಹೋಗ್ತಾರೆ. ಬಾಬಾ ಹೇಳ್ತಾರೆ, ಸದಾ ತ್ರಿಮೂರ್ತಿ ತಕ್ತ ನಶೀನ್ ಅನುಭವ ಕರೆಂಗೆ. ತ್ರಿಮೂರ್ತಿ ತಕ್ತ ನಶೀನ್ ಅನುಭವ ಮಾಡ್ತೀರಾ. त्रिकालदर्शीपन के स्मृति स्वरूप होने के कारण हर कर्म के तीनों कालों को जानने वाले हर कर्म को श्रेष्ठ कर्म व सुकर्म बनाएंगे. ನಾನು ತ್ರಿಕಾಲದರ್ಶಿ ಸ್ಮೃತಿ, ನಾನು ತ್ರಿಕಾಲದರ್ಶಿ ಅಲ್ಲ, ಭೂತ ವರ್ತಮಾನ ಭವಿಷ್ಯತ್ತು ನಾನು ಏನಿದ್ದೀನಿ ಅಂತ ನನಗೆ ಗೊತ್ತಿದೆಯಲ್ಲ, ಅದನ್ನು ತಿಳ್ಕೊಂಡು ನಾನೇನು ಮಾಡ್ತೀನಿ, ಪ್ರತಿಯೊಂದು ಕರ್ಮವನ್ನು ಶ್ರೇಷ್ಠ ಮಾಡ್ತೀನಿ, ಪ್ರತಿಯೊಂದು ಕರ್ಮವನ್ನು ಸುಕರ್ಮವನ್ನಾಗೆ ಮಾಡ್ತೀನಿ. ವಿಕರ್ಮ ಕಾ ಖಾತಾ ಸಮಾಪ್ತ ಹುವಾ ಅನುಭವ ಹೋಗ. ನನ್ನ ಎಲ್ಲ ವಿಕರ್ಮ ಖಾತೆ ಏನಾಗಿದೆ, ಸಮಾಪ್ತಿಯಾಗಿದೆ ಅನ್ನೋ ಅನುಭವ ಆಗ್ತದೆ. ಹರ್ ಕಾರ್ಯ ಹರ್ ಸಂಕಲ್ಪ ಸಿದ್ಧ ಹುವಾ ಹಿ ಪಡಾ ಹೇ. ನನ್ನ ಪ್ರತಿಯೊಂದು ಕಾರ್ಯ, ನನ್ನ ಪ್ರತಿಯೊಂದು ಸಂಕಲ್ಪ ಏನಾಗಿದೆ, ಸಿದ್ಧ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ. यह अनुभव करेंगे पुराने संस्कार और स्वभाव से उपराम अनुभव करेंगे. सदा साक्षीपन की सीट पर स्वयं को सेट हुआ अनुभव करेंगे. ಅದಕ್ಕೆ ಬಾಬಾ ಹೇಳ್ತಾರೆ, ಹಳೆಯ ಸಂಸ್ಕಾರ ಮತ್ತು ಸ್ವಭಾವಗಳಿಂದ ನೀವು ಭಿನ್ನ ಆಗ್ತೀರಾ. ಯಾವಾಗಲೂ ಸಾಕ್ಷೀಪನ್ ಅಂದರೆ ಸಾಕ್ಷೀಪನ್ನಲ್ಲಿ ಸೀಟ್ನಲ್ಲಿ ಕೂತ್ಕೊಳ್ಬೇಕು. ಏನೇನು ನಡೀತದೋ ಅಲ್ಲೋ ಎಲ್ಲ ಕಲ್ಪದ ಹಿಂದೆ ನಡೆದಿತ್ತು, ಈಗೂ ನಡೀತಿದೆ, ಕಲ್ಪದ ಮುಂದೆ ಹೀಗೆ ನಡೆಯೋದೆ ಅಂತ ಏನಿರಬೇಕು, ಸಾಕ್ಷಿಯಾಗಿರಬೇಕು. ಆ ಸೀಟ್ನಲ್ಲೇ ಕೂತ್ಕೋಬೇಕು ಅಂತಾರೆ ಬಾಬಾ. ನಿಶಾನಿಯಾ ಭಿ ಔರ್ ನಿಶಾನಾ ಭಿ. ಲಕ್ಷಣನೂ ಇದೆ, ನಿಶಾನ ಅಂದರೆ ನಮ್ಮ ಗುರಿ, ನಿಶಾನಿಯಾ ಅಂದರೆ ಲಕ್ಷಣಗಳು, ಎರಡು ಒಂದೇ ಇರಬೇಕು, ಗುರಿ ಮತ್ತು ಲಕ್ಷಣ. ನಮ್ಮ ನಿಶಾನ ಏನಾಗಿದೆ, ಲಕ್ಷ್ಮೀನಾರಾಯಣ ಆಗೋದು, ರಾಜಋಷಿ ಆಗೋದು. ನನ್ನ ಗುರಿ ರಾಜಋಷಿ ಲಕ್ಷ್ಮೀನಾರಾಯಣ ಆಗೋದಿದೆ ಅಂತಂದಾಗ ಆ ಲಕ್ಷಣಗಳು ಹೀಗೆ ನನ್ನಲ್ಲಿ ಏನು ಮಾಡಬೇಕು, ಕಾಣಿಸ್ಬೇಕು ಅಂತಾರೆ ಬಾಬಾ. ಐಸೈಕೋ ಕಹಾ ಜಾತಾ ಹೇ ರಾಜಋಷಿ. ಇಂಥವ್ರಿಗೆ ಏನು ಹೇಳ್ತಾರೆ, ರಾಜಋಷಿ. ಇಷ್ಟು ತನಕ ಹೇಳಿದ್ದೆ ಅದರ ಲಕ್ಷಣಗಳು ಇವೆಲ್ಲ ರಾಜಋಷಿಯ ಲಕ್ಷಣಗಳು. ಐಸೇ ರಾಜಋಷಿ ಬನೇ ಹೋ, ಹಿಂಗಾಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಟೈಟಲ್ ತೋ ರಾಜಋಷಿ ಕಾ ಮಿಲಾ ಹೇನಾ. ಅದಕ್ಕೆ ಬಾಬಾ ಏನು ಟೈಟಲ್ ಕೊಟ್ಟರು ನಮಗೆ, ರಾಜಋಷಿ. ರಾಜಋಷಿ ಅಂತಂದರೆ ಏನು ಹೇಳಿದರು, ಎಲ್ಲದರ ಮೇಲೆ ನಾನು ರಾಜ, ಎಲ್ಲದರಿಂದಲೂ ನಾನು ಭಿನ್ನ ಆಗಿದ್ದೀನಿ, ವೈರಾಗಿ ಇದ್ದೀನಿ, ಅದಕ್ಕೆ ರಾಜಋಷಿ. ಬಾಬಾ ಹೇಳ್ತಾರೆ, ಜೋ ಟೈಟಲ್ ಹೇ ವಹಿ ಪ್ರಾಕ್ಟಿಕಲ್ ಭಿ ಹೇನಾ. ಬಾಬಾ ಏನು ಟೈಟಲ್ ಕೊಟ್ಟಿದ್ದಾರೋ ಅದೇ ಪ್ರಾಕ್ಟಿಕಲ್ನಲ್ಲಿ ಬರಬೇಕು. ನೆಕ್ಸ್ಟ್ ಹೇಳ್ತಾರೆ ಬಾಬಾ, ब्राह्मण अर्थात कहना और करना, सोचना और बोलना, सुनना और स्वरूप में लाना एक समान हो. ಬ್ರಾಹ್ಮಣ ಸ್ವರೂಪ ಅಂತಂದ್ರೆ ಏನು, ನಾನೇನು ಹೇಳ್ತೀನೋ ಅದೇ ಮಾಡಬೇಕು, ನಾನೇನು ಮಾಡಬೇಕಾಗಿದೆಯೋ ಅದೇ ವಿಚಾರ ಮಾಡಬೇಕು, ಏನು ವಿಚಾರ ಮಾಡಿದ್ದೀನೋ ಅದನ್ನೇ ಮಾತಾಡಬೇಕು, ಏನು ಕೇಳ್ತಿದ್ದೀನೋ ಅದನ್ನೇ ಸ್ವರೂಪದಲ್ಲಿ ತಗೊಂಡು ಬರಬೇಕು. ಇದಕ್ಕೇನಂತ ಹೇಳ್ತಾರೆ, ಏಕ್ ಸಮಾನ್ ಹೋ. ಸಬ್ ಬ್ರಾಹ್ಮಣ ಹೋನಾ, ಎಲ್ಲ ಬ್ರಾಹ್ಮಣರಿದ್ದೀರಲ್ಲ. एक सेकंड में जहाँ अपने को चाहो उस स्थिति में स्थित कर सकते हो. ಇಲ್ಲಿ ಕೂತಿದ್ದೀವಿ, ಸದ್ಯಕ್ಕೆ ನನಗೆ ಯಾವ ಸ್ಥಿತಿ ಬೇಕೋ ಆ ಸ್ಥಿತಿನಲ್ಲಿ ಸ್ಥಿತ ಆಗೋ ಶಕ್ತಿ ನಮಗಿದೆಯಾ? ಇಲ್ಲೆಲ್ಲ ಸಿಕ್ಕಾಪಟ್ಟೆ ಗದ್ದಲ ಇರ್ತದೆ. ಅಲ್ಲಿ ಯಾವ ಶಕ್ತಿ ಬೇಕಾಗ್ತದೆ? ಶಾಂತಿ ಶಕ್ತಿ ಇರ್ತದೆ. ಆ ಕ್ಷಣ ಶಾಂತಿ ಸ್ಥಿತಿನಲ್ಲಿ ಸ್ಥಿತ ಆಗಿಬಿಡ್ತೀವ.
ಸ್ಥಿತ ಆದರೆ ಎಲ್ಲರೂ ಏನಾಗಬೇಕು? ಈಗ ಬಾಬಾ ಬರ್ಕಿಂತ ಮುಂಚೆ ಹೆಂಗಿರ್ತದೆ ಅಲ್ಲಿ ದೊಡ್ಡ ಡೈಮಂಡ್ ಹಾಲ್ನಾಗ, ಬಾಬಾ ಬಂದಮೇಲೆ ಹೆಂಗಾಗ್ತದೆ ಸ್ಥಿತಿ? ಅಲ್ಲೆಲ್ಲ ಮಾಹಾಲ್ ಹೆಂಗಾಗಿರ್ತದೆ? ಒಂಥರ ಸನ್ನಾಟ ಆಗ್ಬಿಡ್ತು. ಸಿದ್ದೇಶ್ವರ ಸ್ವಾಮಿಗಳು ಬಂದ ತಕ್ಷಣ ಹೆಂಗಾಗ್ತಿತ್ತು? ಅವ್ರು ಬರ್ಕಿಂತ ಮುಂಚೆ ಗಲಗಲ ಗಲಗಲ ಮಾತಾಡ್ತಾರೆ. ಬಂದು ಚೇರ್ ಮೇಲೆ ಕೂತ್ರೆ ಸಾಕು, ಎಲ್ಲ ಸ್ತಬ್ಧ. ಎದರ ಶಕ್ತಿ? ಆತ್ಮನ ಸ್ಥಿತಿಯ ಶಕ್ತಿ. ಅದನ್ನು ಹೇಳ್ತಾರೆ ಬಾಬಾ. ಹಂಗಾಗ್ತಿರೇನು? ಆ ಅನುಭವ ಮಾಡ್ತಿರೇನು? ऐसे एवरेडी बने हो? अशरीरी बनने का अभ्यास इतना ही सरल अनुभव होता है जैसे शरीर में आना अति सहज और स्वतः लगता है. ಬಾಬಾ ಹೇಳ್ತಾರೆ, ಅಶರೀರಿ ಅಭ್ಯಾಸ ಇಷ್ಟು ಸರಳ ಅನುಭವ ಆಗ್ತದೆ, ಹೇಗೆ ಶರೀರದಲ್ಲಿ ಬರೋದು ಎಷ್ಟು ಸಹಜ ಇದೆಯೋ ಅಷ್ಟೇ ಇದರಿಂದ ಭಿನ್ನ ಆಗೋದು ಸಹಜ ಆಗ್ತದೆ. ರುಹಾನಿ ಮಿಲ್ಟ್ರಿ ಹೋನ, ನಾವೆಂಥ ಮಿಲ್ಟ್ರಿ ಸೈನಿಕರು? ಆತ್ಮಿಕ ಮಿಲ್ಟ್ರಿ ಸೈನಿಕರು. ಮಿಲ್ಟ್ರಿ ಅರ್ಥಾತ್ ಹರ್ ಸಮಯ ಸೆಕೆಂಡ್ ಮೇ ಆರ್ಡರ್ ಕೋ ಪ್ರಾಕ್ಟಿಕಲ್ ಮೇ ಲಾನೆ ವಾಲೆ. ಮಿಲ್ಟ್ರಿ ಅಂತಂದ್ರೆ ಆರ್ಡರ್ ಕೊಟ್ಟರು ಅದನ್ನು ಮಾಡೋಕ್ಕೆ ಶುರು ಮಾಡಬೇಕು. ಅದಕ್ಕೆ ಎವರ್ ರೆಡಿ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಭಿ ಅಭಿ ಆರ್ಡರ್ ಹೋ ಅಶರೀರಿ ಭವ. ಹೀಗೆ ಸದ್ಯ ಬಾಬಾ ಬಂದು ಎಲ್ಲರಿಗೂ ಅಶರೀರಿ ಆಗ್ಬಿಡ್ರಿ ಅಂತಂದ್ರೆ ನಾವೇನಾಗಬೇಕು? ಹಂಗೆ ತಯಾರಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ತೋ ಎವರ್ ರೆಡಿ ಹೋ ಯಾ ರೆಡಿ ಹೋನಾ ಪಡೇಗಾ. ಅಶರೀರಿ ಆಗ್ರಪ್ಪ ಮಕ್ಕಳೇ ಅಂದ್ಕೂಡಲೇ ಬಾಬಾ ತಡಿ ಸ್ವಲ್ಪ ತಡಿ ಅಂತೀರೋ ಏನೋ ಆಗ್ಬಿಡ್ತೀರೋ ಅಂತ ಕೇಳ್ತಾರೆ. ಈಗ ಮಿಲ್ಟ್ರಿಯವ್ರು ಹೆಂಗೆ ಯಾವಾಗಲೂ ತೊಗೊಂಡು ಹಿಂಗೆ ಪೊಸಿಷನ್ ಒಳಗೆ ಇರ್ತಾರಲ್ಲ ಅವರು, ಅಲ್ಲಿ ವೈರಿ ಬಂದ ಅಂತಂದು ಕೂಡಲೇ ಹೋಗಿ ಅದನ್ನು ತೊಗೊಂಡು ಇದನ್ನು ತೊಗೊಂಡು ಒಳಗೆ ಹಾಕ್ಕೊಳ್ಳೋದು ಮಾಡಿದ್ರೆ ಅವ ಏನು ಮಾಡಿಬಿಡ್ತಾನೆ? ಅಟ್ಯಾಕ್ ಮಾಡಿಬಿಡ್ತಾನೆ. ಇಲ್ಲಿ ನಾವು ಅಶರೀರಿ ಆಗುವಂತ ತಕ್ಷಣ ಆಗಲಿಲ್ಲ ಅಂದರೆ ಏನು ಮಾಡ್ತದೆ? ಮಾಯಾ ಅಟ್ಯಾಕ್ ಮಾಡ್ತದೆ. ಅದನ್ನು ಹೇಳ್ತಾರೆ ಬಾಬಾ. अगर मिलिट्री रेडी होने के समय लगाए तो विजय होगी. ವೈರಿಗಳು ಬಂದಿದ್ದಾರೆ ಅಂತಂದಾಗ ಎಲ್ಲ ತಯಾರು ಮಾಡ್ಕೋತ ಕೂತ್ರೆ ನಿಮ್ಮದು ವಿಜಯ ಆಗ್ತದೇನು ಅಂತ ಕೇಳ್ತಾರೆ ಬಾಬಾ. ಐಸಾ ಸದಾ ಎವರ್ ರೆಡಿ रहने का ಅಭ್ಯಾಸ ಕರೋ. ಯಾವಾಗಲೂ ತಯಾರಿರಬೇಕು ಅಂತಾರೆ ಬಾಬಾ. अच्छा ऐसे सदा सर्व अधिकारों के नशे में रहने वाले संगमयुगी श्रेष्ठ ब्राह्मणों, स्वराज्य और विश्व के राज्य के नशे में रहने वाले श्रेष्ठ आत्माओं को बाप दादा का याद प्यार और नमस्ते. नमस्ते बाबा, नमस्ते. ओम शांति. ಮುರಳಿ ಕಿ ವಿಶೇಷ ತಥ್ಯ. ಇಡೀ ಮುರಳಿನಲ್ಲಿ ವಿಶೇಷವಾಗಿ ಇವತ್ತೇನು ನೆನಪು ಇಟ್ಕೊಳ್ಬೇಕು? 5 ಪಾಯಿಂಟ್ಸ್ ಹೇಳ್ತಾರೆ ಬಾಬಾ. ಒಂದು, एक तरफ सर्व अधिकार, दूसरी तरफ बेहद का वैराग्य, दोनों का बैलेंस रखने वाला ही राज ऋषि कहला सकता है. ಒಂದು ಕಡೆ ಎಲ್ಲದರ ಮೇಲೆ ಅಧಿಕಾರ, ಎಲ್ಲದರ ಮೇಲೆ ಅಂದರೆ ವಸ್ತು ವೈಭವ ವ್ಯಕ್ತಿಗಳ ಮೇಲೆ ಹೇಳ್ತಾ ಇಲ್ಲ ಬಾಬಾ. ಕರ್ಮೇಂದ್ರಿಯಗಳ ಮೇಲೆ ಏನಿರಬೇಕು? ನನಗೆ ಅಧಿಕಾರ ಇರಬೇಕು, ಎಲ್ಲದರಿಂದ ವೈರಾಗ್ಯ ಇರಬೇಕು. ಅದಕ್ಕೆ ರಾಜಋಷಿ ಅಂತ ಹೇಳ್ತಾರೆ. ಸೆಕೆಂಡ್ ಪಾಯಿಂಟ್, अपने को डबल राज्य अर्थात स्वराज्य अर्थात सर्व कर्मेंद्रियों पर राज्य और भविष्य विश्व के राज्य का अधिकारी समझ कर चलते हो. ಮೊದಲೇದು ಏನು ಹೇಳ್ತಾರೆ ಬಾಬಾ? ಡಬಲ್ ರಾಜ್ಯ ಅಧಿಕಾರಿ ಅಂತ ಹೇಳಿದ್ರಲ್ಲ ಬಾಬಾ. ಡಬಲ್ ರಾಜ್ಯ ಅಧಿಕಾರಿ ಅಂತಂದರೆ ಸದ್ಯದ ಸಮಯದಲ್ಲಿ ಈ ಕರ್ಮೇಂದ್ರಿಯಗಳ ಮೇಲೆ ನಾನು ರಾಜ್ಯ ಮಾಡಬೇಕು, ಮಾಡಿದರೆ ಭವಿಷ್ಯದಲ್ಲಿ ನಾನು ಸತ್ಯುಗದ ರಾಜ್ಯ ಅಧಿಕಾರಿ ಆಗ್ತೀನಿ ಅಂತ ತಿಳ್ಕೊಂಡು ಯಾವಾಗಲೂ ಸ್ಮೃತಿ ಇರ್ತದ ಅಂತಾರೆ ಬಾಬಾ. ಥರ್ಡ್ ಪಾಯಿಂಟ್, ಅಸಾರ್ ಸಂಸಾರ ಅನುಭವ ಹೋತಾ ಹೈ ಯಾ ಅಬ್ ತಕ್ ಭಿ ಕೋಯಿ ಸಾರ್ ದಿಖಾಯಿ ದೇತಾ ಹೈ. ಸ್ಥೂಲ ಸಂಸಾರದಲ್ಲಿ ಅಸಾರ ಅನ್ನಿಸ್ತಿದೆಯೋ ಅಥವಾ ಇನ್ನೂ ಅಲ್ಲಿ ಏನೋ ಐತಿ ಅಂತ ಅಂದ್ಕೊಂಡಿದ್ದೀರೋ ಅಂತಾರೆ ಬಾಬಾ. ಸಂಸಾರ ಏನು ಅನ್ನಿಸ್ಬೇಕು ನಮಗೀಗ? ಸ್ಥೂಲ ಸಂಸಾರ ಅಸಾರ ಅನ್ನಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಸಬ್ ಮರೆ ಪಡೆ ಹೇ, ಅವರೆಲ್ಲ ಏನಾಗಿದ್ದಾರೆ? ಸತ್ಬಿಟ್ಟಿದ್ದಾರೆ. ಅರ್ಥಾತ್
कब्र दाखिल है, जब तक यह अनुभव नहीं होगा तब तक बेहद के वैरागी नहीं बन सकेंगे. ಅವರೆಲ್ಲ ಏನಿದ್ದಾರೆ ಈಗ ಶವಗಳು. ಶವಗಳು ನೋಡಿ ನಮಗೇನು ಅನ್ನಿಸ್ಬೇಕು? ವೈರಾಗ್ಯ ಬರಬೇಕೋ ಏನು ಅವ್ರ ಥರ ನಾವು ಆಗಬೇಕು ಅಂತ ಹೋಗಬೇಕು? ಕೇಳ್ತಾರೆ ಬಾಬಾ. यह सब मरे पड़े हैं, कब्र दाखिल है, जब तक यह अनुभव नहीं होगा तब तक बेहद वैरागी नहीं बन सकेंगे. 4th point, ब्राह्मण अर्थात ब्राह्मण ಅಂದ್ರೆ ಏನು ಹೇಳಿದ್ರು ಬಾಬಾ? कहना और करना. ಏನು ಹೇಳ್ತಿರೋ ಅದನ್ನು ಮಾಡಬೇಕು. सोचना और बोलना. ವಿಚಾರ ಮಾಡೋದೊಂದು, ಮಾತಾಡೋದೊಂದು, ಕರ್ಮ ಮಾಡೋದು ಇನ್ನೊಂದು ಆಗಬಾರ್ದು. ಎಲ್ಲ ಏನಿರಬೇಕು? ಒಂದೇ ಇರಬೇಕು. ಇಸ್ ಸುನನಾ ಅವ್ರ ಸ್ವರೂಪ ಮಿಲಾನ ಏಕ್ ಸಮಾನ್. ಎಲ್ಲ ಒಂದೇ ಸಮಾನ ಆಗಬೇಕು ಅಂತ ಹೇಳ್ತಾರೆ ಬಾಬಾ. लास्ट पॉइंट, संपूर्ण स्टेज की गुह्य निशानी यह है. संपूर्ण स्थिति गुप्त निशानी ಏನಾಗಿದೆ? पुरानी दुनिया का कोई भी व्यक्ति व वैभव से संकल्प मात्र व स्वप्न मात्र भी लगाव का अनुभव नहीं होगा. ಬಾಬಾ ಸಂಪೂರ್ಣ ಸ್ಥಿತಿ ಅಂದರೆ ಏನು? ಹಳೆಯ ಜಗತ್ತಿನ ವ್ಯಕ್ತಿ, ವೈಭವ ಇವೆಲ್ಲ ಸಂಕಲ್ಪದಲ್ಲಿನೂ ಬರಬಾರ್ದು, ಕನಸಿನಲ್ಲಿನೂ ಬರಬಾರ್ದು ಅಂತ ಹೇಳ್ತಾರೆ ಬಾಬಾ. ಲಗಾವ್, ಅದ್ರ ಮೇಲೆ ನಮಗೆ ಲಕ್ಷ್ಯ ಹೋಗಬಾರ್ದು, ಬುದ್ಧಿಯಲ್ಲಿ ಹೋಗಬಾರ್ದು. और हर परिस्थिति परीक्षा में सदा स्वयं को ವಿಜಯಿ ಅನುಭವ ಕರೆಂಗೆ. ಪ್ರತಿಯೊಂದು ಪರಿಸ್ಥಿತಿ ಏನಿರಬೇಕು? ನಾವು ವಿಜಯಿ ಆಗ್ತಾ ಇದ್ದೀನಿ ಅಂತ ಅನುಭವ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ.